ಕೃಷ್ಣ ಎಂಬ ಯುವಕನು ಇತ್ತೀಚೆಗಷ್ಟೇ ಪದವಿ ಮುಗಿಸಿದನು. ಕೆಲಸ ಹುಡುಕಲು ಪ್ರಾರಂಭಿಸಿದನು. ಅವನು ಅನೇಕ ಸಂಸ್ಥೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಿದನು. ಆದರೆ ಎಲ್ಲ ಕಡೆಯಿಂದ ಅವನಿಗೆ ನಿರಾಕರಣೆಯ ಪತ್ರಗಳಷ್ಟೇ ಬರುತ್ತಿದ್ದವು. ಎಲ್ಲ ನಿರಾಕರಣೆಯ ಪತ್ರಗಳಿಂದ ಅವನು ನೊಂದಿದ್ದನು. ಆದರೆ ತನ್ನ ಕನಸುಗಳನ್ನು ತೊರೆಯಲು ನಿರಾಕರಿಸಿದನು. ಒಂದು ದಿನ ಕೃಷ್ಣ ತನ್ನ ಹಿರಿಯರೊಂದಿಗೆ ತನ್ನ ಪರಿಸ್ಥಿತಿಯ ಬಗ್ಗೆ ಚರ್ಚೆ ಮಾಡಿದ. ಅವರು ಅವನಿಗೆ ಸಲಹೆಗಳನ್ನು ನೀಡಿದರು. ನೀನು ಈಗಿನ ಪರಿಸ್ಥಿತಿಯಲ್ಲಿ ಮಾನಸಿಕವಾಗಿ ಬಲಗೊಳ್ಳಬೇಕು. ಪ್ರತಿ ನಿರಾಕರಣೆಯು ನಿನ್ನಲ್ಲಿ ಇನ್ನಷ್ಟು ಪಾಠವನ್ನು ಕಲಿಸಬೇಕು. ನಿನ್ನ ಆಲೋಚನೆ ಮತ್ತು ನಿರ್ಧಾರ ಉತ್ತಮಗೊಳಿಸಲು ಇದು ಸರಿಯಾದ ಸಮಯ. ಇದರಿಂದ ಪ್ರೇರಿತನಾದ ಕೃಷ್ಣ ತನ್ನ ಕಾರ್ಯಪ್ರದರ್ಶನವನ್ನು ಸುಧಾರಿಸಲು ಪ್ರಾರಂಭಿಸಿದ. ಅವನು ತನ್ನ ಮುಂದಿನ ಸಂದರ್ಶನಗಳಿಗೆ ಹೆಚ್ಚು ತಯಾರಿ ಮಾಡಿಕೊಂಡನು. ಅವನು ತನ್ನ ಸ್ವಂತ ಶಕ್ತಿ ಮತ್ತು ಸಾಮರ್ಥ್ಯಗಳನ್ನು ಗುರುತಿಸಿಕೊಂಡನು. ಪ್ರತಿ ಸಂದರ್ಶನವನ್ನು ಒಂದು ಕಲಿಯುವ ಅವಕಾಶವಾಗಿ ಪರಿಗಣಿಸಿದ. ಹೆಚ್ಚಿನ ಪರಿಶ್ರಮದ ನಂತರ ಒಂದು ಸಂಸ್ಥೆಯಲ್ಲಿ ಕೃಷ್ಣನಿಗೆ ಕೆಲಸ ಸಿಕ್ಕಿತು. ಅವನು ಅವನ ಪರಿಶ್ರಮ, ತಾಕತ್ತು, ನಂಬಿಕೆ ಮೂಲಕ ತನ್ನ ಬುದ್ಧಿವಂತಿಕೆಯ ಪ್ರದರ್ಶನದ ಮೂಲಕ ಈ ಯಶಸ್ಸು ಸಾಧಿಸಿದ. ಜಾಬ್ಗೋಸ್ಕರ ನಾವು ತುಂಬ ಕಷ್ಟಪಡ್ತಾ ಇರ್ತೀವಿ, ತುಂಬ ಹುಡುಕಾಡ್ತಾ ಇರ್ತೀವಿ. ಎಲ್ಲ ಜಾಬ್ ಇಂಟರ್ವ್ಯೂಸಲ್ಲಿ ನಾವು ಫೇಲ್ ಆಗ್ತಾ ಇರ್ತೀವಿ. ಆದರೆ ಹಾಗಂತ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬಾರ್ದು. ಬದಲಾಗಿ ಪ್ರತಿ ಇಂಟರ್ವ್ಯೂವಲ್ಲೂ ಏನಾದರೂ ಹೊಸ್ದಾಗಿ ಕಲಿಬಹುದಾ ಅಂತ ಯೋಚನೆ ಮಾಡಬೇಕು. ಈ ಕೆಲಸ ನನಗೆ ಸಿಗ್ಲಿಲ್ವಾ, ಪರವಾಗಿಲ್ಲ ಬಿಡು, ನಾನು ಏನೋ ಹೊಸದು ಕಲಿತೆ, ನೆಕ್ಸ್ಟು ಇದಕ್ಕಿಂತ ಬೆಟರಾಗಿ ಟ್ರೈ ಮಾಡೋಣ, ಬೆಟರಾಗಿ ಇಂಟರ್ವ್ಯೂ ಅಲ್ಲಿ ಪಾಸ್ ಮಾಡೋದಕ್ಕೆ ಟ್ರೈ ಮಾಡೋಣ ಎಂಬ ಆಲೋಚನೆ ಮನೋಭಾವವನ್ನು ಹೊಂದಬೇಕು. ಹೌದು, ನಿಮ್ಮ ಕೆಲಸ ಹುಡುಕಾಟದ ಸಮಯದಲ್ಲಿ ನೀವು ಯಾವುದೇ ನಿರಾಕರಣೆಗಳನ್ನು ಎದುರಿಸಿದರೂ ಹಿಂತಿರುಗದೆ ಪರಿಶ್ರಮ, ತಯಾರಿ ಮತ್ತು ದೃಢ ನಂಬಿಕೆಯಿಂದ ಮುಂದುವರಿಯಬೇಕು. ನಿಮ್ಮ ಪರಿಶ್ರಮದ ಫಲವಾಗಿ ನಿಮಗೆ ಶ್ರೇಷ್ಠ ಅವಕಾಶಗಳು ಲಭ್ಯವಾಗುತ್ತವೆ. ಈ ಕತೆ ಕೇಳಿದ್ರಲ್ಲ ಫ್ರೆಂಡ್ಸ್, ಈ ಕತೆ ನಿಮಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.